ರೀ ಫೋನ್ ಹಚ್ಚಿದ್ನಂತ ಇಲ್ಲಂತ ಆಕಿಗೆ ಹಚ್ಚಿದ್ನಂತ ಮರ ಎಬ್ಸಿಲ್ಲ ಅಂತಕಿ ಏನು ಮಾಡಕತ್ತಳ ಗೊತ್ತಿಲ್ಲ. ಒಟ್ಟು ಫೋನ್ ಎಬ್ಸಿಲ್ಲ ಅಂತ ಅಂದವ. ಬರೀ ಇದಾತಗ 2 ಸಲ ಹಚ್ಚಿದ್ರು ಎಬ್ಸಿಲ್ಲ ಅಂದ್ರೆ ಬೇಕಂತ ಎಬ್ಸುವಳ್ಳ ಅಂತ ಅರ್ಥ ಅಲ್ಲಿಗೆ. ಬೇರೆ ಯಾವ್ದಾರ ನಂಬರ್ಲಿ ಹಚ್ಚಿ ನೋಡ್ರಿ, ಎಬ್ಸ್ತಾಳನ್ನ ಗೊತ್ತಾಕತಿ ಬೇರೆದಾರದನ್ನ ತಿಳ್ಕೊಂಡು. ಅದೇನೋ ನನಗೆ ಗೊತ್ತಿಲ್ಲ. ಒಟ್ಟು ಫೋನ್ ಮಾತ್ರ ಎಬ್ಸಿಲ್ಲಂತೆ ನನಗೆ ಅಂದವ. ಒಟ್ಟು ಗಿರ್ಜಿ ಸಮಾಧಾನ ಮಾಡ್ಕೋ. ನಿನಗೆ ಆಕಿ ಮ್ಯಾಕ್ ಸಿಟ್ಟೈತಲ್ಲ, ಆಕಿ ಏನ ಮಾಡಿದ್ರು ಮಾಡ್ಲಿಲ್ಲ ಅಂದ್ರೆ ಎಲ್ಲ ತಪ್ಪಾಗೆ ಕಾಣಿಸ್ತಾ ಐತಿ. ನಮಗೆ ಒಬ್ರನ್ನ ಕಂಡ್ರೆ ಇಷ್ಟ ಇಲ್ಲ, ಅವ್ರ ಮ್ಯಾಗ ನಮಗೆ ಸಿಟ್ಟೈತಿ ಅಂದ್ರೆ ಅವರು ಸಣ್ಣ ತಪ್ಪ ಮಾಡ್ಲಿ, ಅವ್ರು ಏನು ಮಾಡ್ದಂಗ ಇರಲಿ, ನಮಗೆಲ್ಲ ತಪ್ಪಾಗೆ ಕಾಣ್ತೈತಿ. ಅವ್ರು ಮಾಡಿದ್ದು ಯಾವುದು ನಮ್ಗೆ ಇಷ್ಟ ಆಗುದಿಲ್ಲ. ಅದ ನಮ್ಗೆ ಒಬ್ರು ಇಷ್ಟ ಅಂತ ತಿಳ್ಕೊ. ಅವ್ರು ಎಂತೆಂತ ದೊಡ್ಡ ತಪ್ಪಾರ ಮಾಡ್ಲಿ, ಅವ್ರು ಬೇಕಾದ್ ಮಾಡ್ಲಿ, ಎಲ್ಲ ಉಫಿ ನಮ್ಗೆ ಅದು ಕಂಡು ಬರೋದಿಲ್ಲ. ಇದನ್ನ ಮೊದಲು ತಲೆಗಿಟ್ಕೋ ಗಿರ್ಜಿ. ಕರೆಕ್ಟ್ ಹೇಳಿದೆ ಶಾಂತಕ್ಕ, ನೀ ಸುಳ್ಳು ಅಲ್ಬಿಡಿದು. ಏನ್ರಿ ಇಲ್ಲೋಡಿಲ್ಲ, ಹೊಲ ಮಾರಿಂದ ನನ್ನ ಮಗ ಸೊಸಿನ ಇದಕ್ಕೆ ಹನಿಮೂನಿ ಕಳ್ಸನ್ರಿ ಯಾವರ ಊರಿಗೆ ಬರ್ಕ್ ಬೀಳ್ತತ್ತಲ್ಲ ಕಾಶ್ಮೀರ, ಅದಕ್ಕೆ ಕಳಿಸ್ಬಿಡಲ್ಲ. ಏನು ಕಾಶ್ಮೀರ್ಕ ನ್ಯೂಸ್ ನೋಡಿ ಆಗಿಲ್ಲ, ಅದಕ್ಕೆ ಹೇಳೋದು. ಆ ಸುಡ್ಗಾಡ ಧಾರಾವಾಹಿ ಬಿಟ್ಟು ನ್ಯೂಜು ಪೌಜು ನೋಡ್ರಿ, ಒಟ್ಟು ಫೋನ್ಯಾಗ ಬರ್ತಿರ್ತಾವು ನೋಡ್ರಿ ಅಂತೇಳಿ. ಏನ ಮನುಷ್ಯ ಅದಾರ ಏನದಾರ ಅವರು ಆ ಫ್ರೀ ಕೊಂದಾರ. ಪಾಪ ಕನ್ನಡದ ಬಂತು ಗೊತ್ತಾಗತ್ಲೆ ಗೊತ್ತನು. ಇಲ್ಲಿಂದ ಬೆಂಗಳೂರಿಂದ ಒಬ್ಬವ, ಶಿವಮೊಗ್ಗದಿಂದ ಒಬ್ಬವ, ಮತ್ತಿನ್ನೂ ಒಟ್ಟು ಇಲ್ಲೇ ಟ್ರಿಪ್ ಹೋದವ್ರನ್ನ 26 ಮಂದಿ ಕೊಂದಾರ ಗೊತ್ತನ. ಹೆಸರು ಕೇಳೋದು ಗುಂಡು ಹೊಡಿದು, ಹೆಸರು ಕೇಳೋದು ಗುಂಡು ಹೊಡಿದಂತ. ನ್ಯೂಸ್ ಹಚ್ಚು, ಕರಳು ಕಿತ್ತು ಬರ್ತೈತಿ. ಇನ್ನೂ ಏನು ಮಣ್ಣು ಗಿಣ್ಣು ಆಗಿದೆ ಆದಂಗಿಲ್ಲ. ಪಾಪ ಏನು ಆ ಪರಿ. ಯೋ ದೇವ್ರಿ, ನೋಡಿ ಏನು ಮಾಡ್ತಿ ಇವ. ಬೇಡಪ್ಪ ಯಪ್ಪ ಇಲ್ಲಡ, ಆ ಸುಡ್ಗಾಡ್ ಕಾಶ್ಮೀರಕ್ಕೆ ನನ್ನ ಸೊಸಿ ನನ್ನ ಮಗ ಯಾರನ್ನೂ ಕಳ್ಸೋದಿಲ್ಲಪ್ಪ ನಾನು. ನೀನು ಅಂತಿದ್ದೆಲ್ಲ ನೋಡ್ಬೇಕು ಅವಾಗೊಮ್ಮೆ ಇವಾಗೊಮ್ಮೆ ಚೆನ್ನಾಗೈತ್ರಿ ಮಸ್ತ್ ಐತ್ರಿ ಅಂತಿದ್ದೆಲ್ಲ. ಹೋಗನ್ ಬಾ. ಏನು ಸುಡ್ಗಾಡ ರೊಕ್ಕ ಕೊಟ್ಟು ಮುಕ್ಕಳ್ಯಾಗ ಗುಂಡು ಹೊಡ್ಸ್ಕೊಳ್ಳೋದು. ಟೂರಿಸ್ಟ್ ಮ್ಯಾಗ ಬದುಕಿರೋರು ರೊಕ್ಕ ಕೊಟ್ಟು ನಾವು ಅವ್ರಿಗೆ ಬಿಸ್ನೆಸ್ ಕೊಟ್ಟು ಇಲ್ಲಿಂದ ಹೋಗಿ ಊರು ನೋಡೋದ್ರೊಳಗೆ ಹೆಣ ಆಗಿ ಬರ್ತೀವೋ ಬದುಕಿ ಬರ್ತೀವೋ ಅನ್ನೋದು ಗೊತ್ತಿಲ್ದಂಗೆ ರೊಕ್ಕ ಕೊಟ್ಟು ಮುಕ್ಕಳ್ಯಾಗ ಗುಂಡು ಹೊಡ್ಸ್ಕೊಂಡು ಸತ್ತಲ್ಲೇ ಮುಗಿತು ಇಂತಿ ಮಕ್ಕಳು ಅನ್ನತನ. ನಾನು ನಮ್ಮ ಗೌಡ್ರಿಗೆ ಅಂದರೆ ನಮ್ಮ ಮನೆಯವರಿಗೆ ಒಂದು ಎಷ್ಟು ಸಲ ಹೇಳೋಣ ಗೊತ್ತಿಲ್ಲ, ರೀ ಕಾಶ್ಮೀರಕ್ಕೆ ಹೋಗ್ಬರಣ್ರಿ, ರೀ ಕಾಶ್ಮೀರಕ್ಕೆ ಹೋಗ್ಬರಣ್ರಿ ಅಂತೇಳಿ. ನಿಜವಾಗ್ಲು ಇದು ಮಾತಾಡ್ತಿರೋದು ಶಾಂತಕಾಲ ಪ್ರಿಯಾ ಏನಪ್ಪ ಅಂದರೆ, ನಾನು ನಿಜವಾಗ್ಲೂ ಈಗ ಒಂದು ವಾರ 15 ದಿನದ ಮುಂಚೆ ಹೇಳಿದ್ದೆ ನೋಡ್ರಿ ನಮ್ಮ ಮನೆಯವರಿಗೆ, ರೀ ಕಾಶ್ಮೀರಕ್ಕೊಂದು ಹೋಗ್ಬರ್ಬೇಕ್ರಿ, ಆ ಬರಕ್ ಬೀಳ್ ಜಾಗ ನೋಡ್ಬೇಕಂತ ಭಾಳ ಆಸೆ ರೀ, ಹೋಗ್ಬರ್ಬೇಕ್ರಿ ಅಂತಿದ್ದೆ. ಅವ್ರು ಬೇಡ ಮರಯ್ಯ, ನಿಜವಾಗ್ಲೂ ಅವ್ರು ಹೇಳ್ತಿದ್ದು ಒಂದೇ ಮಾತು, ನಾ ರೊಕ್ಕ ಕೊಟ್ಟು ಮುಕ್ಕಳ ಗುಂಡೋಡ್ಸ್ಕೊಳಕ್ಕೆ ಒಲ್ಲೆ ಅಂತಿದ್ರು ನಿಮ್ಮ ಗೌಡ್ರು. ನಾನು ಅಂದೇನೆ ಅಯ್ಯೋ ಮೊದ್ಲಿನಂಗಿಲ್ರಿ, ಅವಾಗ ಏನಾರ ಹಂಗೆ ಅಕ್ಕಿದ್ವ ಏನೋ, ಈಗ ಹಂಗಿಲ್ಲ ಅಂತ ಎಷ್ಟು ಹೇಳಿದೆ. ವೈಷ್ಣೋದೇವಿಗೆ ಹೋಗೋ ಹೊತ್ನಾಗ ಅದೊಂದು ಕರ್ನಾಟಕದ ಬಸ್ ಅಂತ ಗೊತ್ತಾಗ ಬಸ್ಸಿಗೆ ಗುಂಡೊಡ್ದು ಅಲ್ಲಿಂದ ಉಳಿಸಿ ಎಷ್ಟೋ ಮಂದಿ ಸತ್ತೋದ್ರು. ಅದಾದ್ಮೇಲೆ ಮತ್ತೆ ಯಾವ್ದು ಆಗಿಲ್ಲಪ್ಪ ಈ ಸಣ್ಣದ್ರಾಗ. ಎಲ್ಲ ಮೊದ್ಲಿನಂಗಿಲ್ಲ, ಸ್ಟ್ರಿಕ್ ಆಗಿ ಚಲೋ ಆಗೈತೆ ಅಂತ ನಾ ಹಿಂಗಂದೆ. ನೋಡಿದ್ರೆ ಇಂಥ ಒಂದು ಘಟನೆ ನಡೆದು ಹೋತು. ನಮ್ಮ ಮನೆಯವ್ರು ಅದೇ ಅಂದ್ರೆ ನೋಡ್ದೇನ ಇದೇ ಕಾರಣಕ್ಕೆ ನಾ ಆ ಕಡೆ ಒಲ್ಲೆ, ಬೇಕಾದ್ರೆ ಕುಲು ಮನಾಲಿ ಕರ್ಕೊಂಡು ಹೋಗ್ತೀನಿ, ಮನಾಲಿಗೆ ಹೋಗುನು, ನಿನಗೆ ಬರ್ಕ್ ಬೀಳೋದು ನೋಡ್ಬೇಕಲ್ಲ ಅಲ್ಲಿ ನೋಡು ಅಂತ ಹೇಳ್ಯಾರ. ಈಗ ನೋಡ್ರಿ ನಾ ಹೇಳ್ತೀನಲ್ಲ, ದಯವಿಟ್ಟು ಯಾರು ಏನಾರ ಕಮೆಂಟ್ ಹಾಕೋರಿ, ನನಗೇನು ಬೇಜಾರಿಲ್ಲ. ನಾ ಇದ್ದಿದ್ದಂಗೆ ಹೇಳ್ತೀನಿ, ಕಾಶ್ಮೀರಕ್ಕೆ ಯಾರು ಹೋಗಬೇಡ್ರಿ. ಈ ಅಲ್ಲಿ ಪರಿಸ್ಥಿತಿ ಒಟ್ಟ ಸರಿ ಇಲ್ಲ, ಹೋಗಬೇಡ್ರಿ. ಯಾರು ಹೊಕ್ಕಾರ ಅಂದ್ರು ದಯವಿಟ್ಟು ಹೇಳ್ತೀನಲ್ಲ, ನಿಮ್ಮ ಮನೆಯವ್ರನ್ನ ಮನಸ್ಸಿನಾಗ ಇಟ್ಕೋರಿ. ಹೋಗ್ಬೇಕಂತ ಮನಸ್ಸಿದ್ರು ಹೋಗಬೇಡ್ರಿ, ಹೋಗೋರಿಗೂ ಹೋಗಬೇಡ ಅಂತ ಹೇಳ್ರಿ. ನಿಜವಾಗ್ಲೂ ಹೇಳ್ತೀನಲ್ಲ, ನಮ್ಮ ಮನೆಯವ್ರು ಅಂತಿದ್ರು, ಯಾಕಂದ್ರೆ ನಮ್ಮ ಮನೆಯವ್ರ ಅಕ್ಕ ಹೋಗ್ಬೇಕಂತ ಅನ್ನಕತ್ತಿದ್ರು. ಅವ್ರಿಗೂ ಹಿಂಗೆಲ್ಲ ಅಡ್ಡಾಡೋದು ಭಾಳ ಇಷ್ಟ. ಅಂದಾಗ ಅವ್ರು ಅಂದ್ರೆ ಹೋಗಬೇಡ ಅಂತ ಎಷ್ಟು ಹೇಳಿದ್ರು, ಅವ್ರು ಬಿಡಿಸಿದ್ರು. ನೋಡಿ ಎಂಥ ಘಟನೆ ಆಗ್ಬೋದು. ಹೆಂಡತಿ ಮಕ್ಕಳು ಆ ಒಂದು ದೃಶ್ಯ ನೋಡಿ ನಿಜಕ್ಕೂ ಅವ್ರ ಮನಸ್ಸಿಗೆ ಎಷ್ಟು ನೋವಾಗಿರ್ಬೇಕು, ಅವ್ರಿಗೆ ಎಷ್ಟು ನೋವಾಗಿರ್ಬೇಕು ವಿಚಾರ ಮಾಡ್ರಿ. ಕಣ್ಣೆದ್ರಿಗೆ ಗಂಡನ ಆ ರೀತಿ ಕೊಂದು ಹೋಗಿದ್ರಲ್ಲ, ಎಷ್ಟು ಸಂಕಟ ಆಗಿರ್ಬೋದು. ಇದು ಯಾರು ಮಾಡ್ಯಾರ ಅಂತ ನಿಮಗೂ ಗೊತ್ತು. ಅದಕ್ಕೆ ದಯವಿಟ್ಟು ಸೇಫ್ ಜಾಗ ಅಲ್ಲ, ಹೋಗಬೇಡ್ರಿ, ಯಾರು ಹೋಗಬೇಡ್ರಿ. ನಿಜವಾಗ್ಲೂ ಆ ಕುಟುಂಬದವರಿಗೆ ದೇವರು ಒಂದು ಈ ನೋವು ತಡ್ಕೊಳ್ಳೋಂಥ ಒಂದು ಶಕ್ತಿ ಕೊಡಲಿ. ನಿಜಕ್ಕೂ ಎಂಥಾರು ಮನ ಕಲ್ಕುವಂಥ ಒಂದು ದೃಶ್ಯ ಬಿಡ್ರಿ ಇದು. ನಿಜವಾಗ್ಲೂ ನೋಡೋಕೆ ಭಾಳ ಸಂಕಟ ಆಯ್ತು, ಭಾಳ ಕೆಟ್ಟತ್ತು. ಎಂಥದೇ ಏನು ಸಿಗ್ತೈತಿ ಇದರಿಂದ ಅವರಿಗೆ ಅಂತ, ಏನು ಸಿಗ್ತೈತಿ? ಯಾಕೆ ಹಿಂಗೆ ಕೊಲೆ ಮಾಡಿದ್ರು? ಯಾಕಪ್ಪ? ಥೂ ಮನುಷ್ಯನ ಕೊಲ್ಲುವಷ್ಟು ಕ್ರೂರ ಆಗ್ಬಿಟ್ಟಾರಲ್ಲ. ಎಲ್ಲಿಗೆ ಹೊಂಟತ್ತಿದ್ದು ಕಲಿಗಾಲ ಅಂತ ಆಗಕತ್ತ ಅನ್ನೋದ ಒಂದು ತಲೆಯಾಗ ಮತ್ತೇನಿಲ್ಲ ಅಲ್ಲ. ಹಿಂಗೆ ಈ ನಮ್ನಿ ಒಂದು ಕಾಲಾಗ ಒಂದು ಇರಿ ಹೊಂಟಿದ್ರೆ ದಾಟಿ ಹೋಕ್ಕೇವಿ. ಒಂದು ಪ್ರಾಣಿ ಪಕ್ಷಿನ ಕೊಲ್ಲಾಕು ಮನ್ಸು ಬರಂಗಿಲ್ಲ. ಒಂದು ಗುಟಕ್ಕೆ ನೀರ ಬಿಡಂತಡಿ, ಅಲ್ಲಿ ಬಿಳಾಕತೈತೆ ನೋಡಿ ತೆಗೆದು ಮಾಡ್ರಿ ಅಂತೀವಿ. ಮನುಷ್ಯನ ಕೊಲ್ತಾರಂದ್ರೆ ಅದು ಹೆಂಡತಿದ್ರಿ ಗಂಡನ ಹೊಡೆದಾಗ ಆ ಮಕ್ಕಳಿಗೆ ಅಪ್ಪನ ಕಳ್ಕೊಂಡಾಗ ಎಷ್ಟು ಸಂಕಟ ಆಗಿರ್ಬೋದು. ಅಯ್ಯೋ ದೇವ್ರೆ, ಆ ಒಂದು ಘಟನೆ ಒಳಗೆ ಹೆಂಡತಿಯಾರು ಎಷ್ಟು ವಿಲಿ ಅಂತ ಒದ್ದಾಡಿರ್ಬೋದು. ಅಯ್ಯೋ ದೇವ್ರೆ, ನೆನೆಸ್ಕೊಂಡ್ಬಿಟ್ರೆ ಹೊಟ್ಟಾಗ ಅಯ್ಯೋ ಕಳ್ಳ ಕಿತ್ತು ಬರ್ತದಪ್ಪ ದೇವ್ರೆ. ಅದಕ್ಕೆ ದಯಮಾಡಿ ಹೇಳ್ತೀನಿ, ನಿಮ್ಗೆ ಯಾರ್ಯಾರ ಬರ್ಕ್ ಬೀಳುವಂಥದ್ದು ನೋಡ್ಬೇಕು, ಸ್ನೋಫಾಲ್ ನೋಡ್ಬೇಕು ಅನ್ನೋದಿತ್ತಂದ್ರೆ ಕುಲು ಮನಾಲಿಗೆ ಹೋಗ್ರಿ, ಬೇಕಾರೆ ಅಲ್ಲಿ ನೋಡ್ರಿ. ಅಲ್ಲಿ ಚಲೋ ಐತಿ ಅಂತಾರಪ್ಪ. ಒಟ್ಟು ಸದ್ಯದ ಮಟ್ಟಿಗೆ ಅಲ್ಲೇನು ಅಂತ ನಡೆದಿಲ್ಲ ಅಂತಾರ ಜಾಸ್ತಿ. ಇದು ಕಾಶ್ಮೀರಕ್ಕೆ ಮಾತ್ರ ಹೋಗ್ಬೇಡ್ರಪ್ಪ, ನನಗೆ ಗೊತ್ತಿರೋದಿಷ್ಟೇ, ಕಾಶ್ಮೀರಕ್ಕೆ ಹೋಗ್ಬೇಡ್ರಿ. ಸುಳೆ ಮಕ್ಕಳು ಯಾವಾಗ ಯಾಕಡಿಂದ ಬಂದು ಕಿಡ್ಕೊಂಬರ್ತಾರಂತ ಹೇಳೋಕ್ಕಾಗೋದಿಲ್ಲ. ಭಾಳ ಹೆಸರು ಕೇಳಿ ಗುಂಡು ಹೊಡೆದಾರಂದ್ರೆ ವಿಚಾರ ಮಾಡಿ ನೀನು. ಅದಕ್ಕೆ ಸುಳೆ ಮಕ್ಕಳವರು ಬರಬ್ಬರಿ ಇಲ್ಲ. ಅವು ಅಲ್ಲಿ ಅದು ತಲೆ ಹೆಂಗೆ ತಯಾರಾಗಿರ್ತೈತೆ ನೋಡೋರ್ದು ತಲೆ. ನೀವು ಹೋಲ್ಬಿಡ್ರಪ್ಪ, ನಂಗೆ ಇದ್ರ ಬಗ್ಗೆ ಮಾತಾಡೋಕೆ ಆಗೋಲ್ತತ್ತಾಗ. ಶಾಂತಕ್ಕ
ತಗೋ ಬೇಡ ಯಾವ ಇದು ಕಳ್ಸೋದು ಬೇಡ ಕಣ್ಣು ಮುಂದಿರುವಲ್ವ ಯಾಕ ಅಲ್ಲಿ ಹೋದ್ರೆ ಅಷ್ಟೇನು ಇಲ್ಲೇ ಇದ್ದ ಬಾಳೆ ಮಾಡ್ಕೊಂಡು ಹೋಗಲ್ವಕತ್ತಾಗ ಅವ್ವ ಬಂದೆ ಅಲ್ಲ ನೀನು ಹೇಳ್ತಿ ಅಪ್ಪ ಅದು ಇನ್ನೊಂದ್ 2 ದಿನ ಇದ್ದು ಬರ್ತೀನಿ ಅಂದ್ಲ ನಾನ ಕರ್ಕೊಂಬರಕ್ ಹೋಗ್ತೀನಿ ನಂದು ಒಂದ್ ಸ್ವಲ್ಪ ಕೆಲಸ ಇತ್ತಲ್ಲ ಅದಕ್ಕೆ ನಾ ಒಂದಿನ ಮುಂಚೆ ಬಂದೆ. ಅಲ್ಲೇ ಫೋನ್ ಮಾಡಿದ್ದೆ ಇಲ್ಲ ಎಬ್ಸ್ಲಿಲ್ಲ ಫೋನ್. ಅಪ್ಪ ಫೋನ್ ಮಾಡಿದ್ದೆ ಎಬ್ಸಿದ್ದಿಲ್ಲಕ್ಕಿ, ಆಮೇಲೆ ಫೋನ್ ಮಾಡಿದ್ದೆ ಆದ್ರೆ ಅಷ್ಟೊತ್ತನ ಅಂದ್ರ ಎಬ್ಸಿದ್ಲು, ಆಮೇಲೆ ಗೊತ್ತಾತು ಆಕಿ ಇಲ್ಲೇ ಬರಾತಿದ್ಲು ಅಂತೇಳಿ. ನನಗೆ ಬರಾತಿದ್ಲ ಈಗ ಅಲ್ಲಪ್ಪ ಹೆಂಗಿದ್ರು ಈಗ ನಾವ ಕರ್ಸ್ಬೇಕಂತಿದ್ವಿ, ಫೋನ್ನೇ ಮಾತಾಡೋದು ಅಷ್ಟು ಸರಿಯಾಗಲ್ಲ, ಆಕಿನ ಬರ್ಬೇಕಂತಿದ್ದು ಬಂದಾಳಲ್ಲ ಮಾತಾಡಂತಪ್ಪ. ಈಗ ಆತೀಗ ಬಸ್ ಸ್ಟ್ಯಾಂಡಿಗೆ ಇಳ್ದೇವಿ ಬರಾತೀನಿ ಅಂತ ಅಂದ್ಲ. ಅಲ್ಲೇ ರಿಜಿಸ್ಟರ್ ಆಫೀಸ್ಗೆ ಬಂದು ಅಲ್ಲೇ ಸಹಿ ಮಾಡಿದ್ರೆ ಆಗೋಕ್ಕಿತ್ತಲ್ಲಕ್ಕಿ ಊರಾಗ ಎದಕ್ ಬಂದ್ಲ ಮರ್ಯಾದೆ ತೆಗ್ಯಾಕ. ಈಗ ಏನು ಹೊಟ್ಟಿ ಬಿಟ್ಕೊಂಡ್ಬರ್ತಾಳ ಖುಷಿನ ಎತ್ಕೊಂಡ್ಬರ್ತಾಳ. ಅಯ್ಯೋ ದೇವ್ರೇ ಈ ಊರಾಗ ನನ್ನ ಮರ್ಯಾದೆ 3 ಕಾಸಿಗೆ ಹೋಗತ್ತವ ಇವತ್ತಗ. ಈಗ ಬರೀ ಓಡೋಗಳ ಎಲ್ಲೇ ಅಂತ ಅನ್ನೋದಷ್ಟ ಗೊತ್ತಿತ್ತು, ಇದು ಒಂದು ಗೊತ್ತಾಗಿ ರಾಡ್ಯದ್ದು ಹಿಂದಗಡೆ ಏನಾಕೈತೆ ಗೊತ್ತಿಲ್ಲ. ಬರ್ಲಿ ಏನೇನು ಮಾಡ್ತಾಳ ಮಾಡ್ಲಿ, ಇನ್ನು ಎಷ್ಟೆಷ್ಟು ಮರ್ಯಾದೆ ತೆಗೆದೈತೆ ತೆಗಿಲಿ. ನಾ ಪಟ್ಟಂತ ಹೋಗಿ ಅರ್ಧ ದಾರಿ ಸಿಕ್ಕರೆ ಬೈಕ್ನ ಕರ್ಕೊಂಬರ್ತೇನೆ. ಐ ಅಕ್ಕ ಓ ಬಂದ್ಲನ, ನಾನು ಅಕ್ಕಿ ಜೊತೆ ಮಾತಾಡೋದಿಲ್ಲ, ನೀವು ನನಗೆ ಅಕ್ಕಿ ಜೊತೆ ಮಾತಾಡ ಅನ್ನಕೋಬೇಡ್ರಿ, ಒಳಗಿರ್ತೇನೆ. ಶಾಂತಕರ ಗೌಡ್ರ ನನಗೂ ಮಾತಾಡಕ್ ಮನ್ಸಿಲ್ಲ ಆಕಿ ಜೊತೆಗೆ, ನಾನು ಗಿರ್ಜಿ ಜೊತೆಗೆ ಒಳಗಿರ್ತೇನೆ. ಅಯ್ಯೋ ದೇವ್ರೇ ಬಂದಕ್ಕೆ ನಿಮ್ಮ ಮಗಳೇ ನನ್ನ ಮಗಳೇ ಎಲ್ಲ ನೀವು ಒಳಗೆ ಆಕಿನ ಒಳಗೆ ಹೋದ್ರೆ ಮತ್ತೆ ನಾವು ಮಾತಾಡೋದ ಮೂರನೇದಾರ ಮನ್ಯಾಗ ಇಲ್ಲೇ ಏನೈತಿ ನೀವು ಮಾತಾಡ್ಕೊಂಡು ಬಗೆಹರಿಸ್ಕೊರಿ, ಬೇಕಾದ್ರೆ ನಾವು ಹೋಗ್ಬಿಡ್ತೇವೆ ಎದ್ದತ್ತಾಗ. ಹೌದ್ರಿ ಮಲ್ಲೇಶಣ್ಣ, ನೀವು ಮಾತಾಡೋದಕ್ಕೂ ನಾವು ಮಾತಾಡೋದಕ್ಕೂ ವ್ಯತ್ಯಾಸ ಆಗೋದಿಲ್ಲನ್ರಿ. ನೀವು ಮಾತಾಡ್ರಲ್ಲ, ಬೇಕಾದ್ರೆ ನಾನು ಶಾಂತಕ ಗೌಡ್ರು ಹೋಗ್ತೇವಪ್ಪ, ಅದಕ್ಕೇನಿಲ್ಲ. ನೀವು ಯಾಕೆ ಹೋಗಿರ್ರಿ ಪರಕರ ಬೇಡ. ಶಾಂತಕರ್ ಗೌಡ್ರು ಯಾವಾರು ಮಾಡ್ಸ್ಯಾರ ಅಥವಾ ನಮ್ಮ ಮನ್ಯಾಗ ಇದ್ದಂಗದಾರ, ನಮ್ಮ ಅಕ್ಕನಕ್ಕಿಂತ ಹೆಚ್ಚದಾಳ ಶಾಂತಕ್ಕ. ನೀವಿರ್ರಿ, ಏನು ನಿಮ್ಗೆ ಗೊತ್ತಿಲ್ಲದ ನೀವಿರ್ರಿಪ್ಪ, ಹೋಗ್ಬೇಡ್ರಿ ಅಲ್ಲಿ. ಅಪ್ಪ ಏನು ಇದಕ್ಕಿದ್ದಂಗೆ ಇಲ್ಲಿ ಬರಾಕತ್ತಿದ್ದೆ ಅಂತ ಯಾಕ? ಇನ್ನೂ ಬದುಕ್ಯಾರ ಸತ್ತಾರ ಅಪ್ಪ ಅವ್ವ ಅಂತ ನೋಡಾಕನ? ಮಲ್ಲೇಶಣ್ಣ ಸ್ವಲ್ಪ ತಡ್ರಿ, ಸಮಾಧಾನಾಗಿರ್ರಿ. ಮಧುರ ಏನವ ಕೂಸು ಒಬ್ಬಕ್ಕೆ ಬಂದಿ? ಇಲ್ಲ ದೊಡವ ಕೂಸಿಲ್ಲ, ತಗ್ಸಿದೆ ಕೂಸಿಲ್ಲ. ಸುಮ್ಮನೆ ಯಾಕದ ಅನಾಥವಾಗಿ ಬೆಳಿಬೇಕಂತ. ಮಧುರ ಅಲ್ಲವಾ ಮತ್ತದು ಯಾರ ಹುಡುಗನ ಪ್ರೀತಿಸಿ ನೀ ಮದುವೆ ಅಕ್ಕನೆ ಅಂತ ಹೋಗಿದ್ದಲ್ಲವಾ, ಏನಾಯ್ತು? ಎಲ್ಲ ಬೋಗಸ್, ನನಗೆ ಮೋಸ ಮಾಡಿಬಿಟ್ಟ. ನಾನು ಅಲ್ಲಿ ಹೋಗೋದ್ರೊಳಗೆ ಅವ ಇದ್ದಿದ್ದೇ ಇಲ್ಲ. ಅವನು ಎಲ್ಲೋದ ಏನು ಎತ್ತ ನನಗೇನು ಗೊತ್ತಿಲ್ಲ ದೊಡವ. ಮತ್ತೆ ನಾ ಕೂಸಿನ ಇಟ್ಕೊಂಡು ನಾನು ಏನು ಮಾಡಲಿ, ಅದಕ್ಕೆ ಬೇಡ ಅಂತೇಳಿ ತೆಗೆಸ್ಬಿಟ್ಟೆ. ನಾನು ಅವ್ನು ನಂಬಿ ದೊಡ್ಡ ಮೋಸ ಹೋದೆ. ಈಗ ಆ ಕೂಸಿನ ಇಟ್ಕೊಂಡು ಏನು ಮಾಡೋಕ್ಕಾಗಲ್ಲ ಅಂತ ತೆಗೆಸಿದ್ದು. ಅವನು ಎಲ್ಲಿ ಹೋದ ಅನ್ನೋದು ಗೊತ್ತಾಗಲಿಲ್ಲ. ಏನಪ್ಪ ಯಾವರು ಫೋನು ನಂಬರು ಚೇಂಜ್ ಆಗೈತಿ ಅಂತಾರ, ಎಲ್ಲದನಂತ ಗೊತ್ತಿಲ್ಲ. ನೋಡ್ದೇನವ ತಂದೆ ತಾಯಿ ಯಾಕೆ ಹೇಳ್ತಾರ? ಇದ ಕಾರಣಕ್ಕೆ ನಿಮ್ಗೆ ಸಣ್ಣಂದಿರ್ತ ಹುಟ್ಟಿದಾಗಿಂದ ಹಿಡ್ದು ಏನು ಕೊಡಿಸ್ಬೇಕು ಏನು ಕೊಡಿಸ್ಬಾರ್ದು, ಇಂಥ ಅರ್ಬಿ ಹಾಕೊಂಡ್ರೆ ನನ್ನ ಮಗಳು ಚಂದ ಕಾಣ್ತಾಳ, ಆಕಿಗೆ ತಿನ್ನಾಕ ಇದನ್ನು ಕೊಡಿಸ್ಬೇಕು ಅದನ್ನು ಕೊಡಿಸ್ಬೇಕು ಎಲ್ಲ ಗೊತ್ತಿರ್ತದೆ ತಂದೆ ತಾಯಿಗೆ. ನಿಮ್ಗೆ ಎಂಥ ಹುಡುಗನ ಹುಡುಕಿ ಮದುವೆ ಮಾಡ್ಬೇಕನ್ನೋದು ಗೊತ್ತಿರಂಗಿಲ್ಲ ನಾವು, ಅವರಿಗೆ ಯಾವ ವಯಸ್ಸಕ್ಕೆ ಮಾಡ್ಬೇಕಂತ ಗೊತ್ತಿರಂಗಿಲ್ಲನ. ಹೋಗ್ಲಿ ಬಿಡು, ಆಗ ಹೋಗಿದ್ದ ಮಾತಾಡಿದ್ರೆ ಅದಕ್ಕೆ ಬಂತು, ಹೋಗಲಿ. ಈಗ ಇಲ್ಲಿಗೆ ಬರಾಕತ್ತಿದ್ದ ಕಾರಣವ ಏನಾರ ಕೇಳೋದಿತ್ತ? ಎಲ್ಲರ ಮದುವೆ ಆಗೈತೆ ಅಂತ ಗೊತ್ತಾಯ್ತು, ಅದಕ್ಕೆ ಇವ್ರು ನೋಡ್ಕೊಂಡು ಹೋಗೋಣಂತ ಬರಾತಿದ್ದೆ. ಅಷ್ಟೊತ್ತಿಗೆ ತಮ್ಮನ ಫೋನ್ ಹಚ್ಚಿದ, ಎದಕ್ಕೆ ಏನು ಅಂತ ಕೇಳಿದೆ. ಇಲ್ಲಕ್ಕ ಹೆಂಗಿದ್ರು ನೀ ಬರಾತೀನಂದೆಲ್ಲ, ಬರಾತಿದ್ರೆ ಆತಕ್ಕ ಮನೆಗೆ ಬಾ ಹಂಗಾರೆ ಮಾತಾಡೋಣ ಅಂದ, ಅದಕ್ಕೆ ಬಂದೆ. ತಾಳಕೋಬೇಡ, ನೀ ಬಂದು ಚಲೋನ ಆತ. ಒಂದು ಗಂಭೀರವಾದ ವಿಚಾರನ ಮಾತಾಡ್ಬೇಕಿತ್ತು ನಿನ್ನ ಜೋಡ. ಏನು ಅಪ್ಪ ಅವನ್ ಕರಿಪ ಮಲ್ಲೇಶಣ್ಣ, ಗಿರ್ಜಿ ಕರೀರಿ. ಗಿರ್ಜಿ ಬಾ ಹೊರಗೆ. ಇಲ್ಲ ಶಾಂತಕ್ಕ ನಾ ಬರಂಗಿಲ್ಲ, ನನ್ನ ಮಾತಿ ಕಿಮ್ಮತ್ ಐತೋ ಇಲ್ಲ, ಬರಂಗಿಲ್ಲ ಶಾಂತಕ್ಕ ಅಂತ ಹೇಳ್ಬಿಡ, ನಾ ಹೋಗ್ಬಿಡ್ತೇನೆ ಸುಮ್ಮನೆ. ನೀ ಇಂಥವು ಮಾತಾಡಿ ನಾನು ಕಟ್ಟಿ ಹಾಕ್ತೀವ ಶಾಂತಕ್ಕ. ನೀನು ಹೇಳು ಏನು ಬಂದೆ ಹೇಳು, ಹೇಳು ನಿನ್ನ ಮಗಳಿಗೆ ಹೇಳು. ಶಾಂತಕ್ಕ ಆಕಿ ನನ್ನ ಮಗಳು ಅಲ್ಲ, ನಾ ಅವ್ರು ಅವನು ಅಲ್ಲ, ನೀ ಕರೆದಿದ್ದಕ್ಕೆ ನಾ ಬಂದೇನಿ. ಏನು ಯಾಪ್ಯ ಹೇಳ ನಿಮ್ಮ ಅಕ್ಕಗೆ. ಅಕ್ಕ ಅದು ಸಾಲ ಭಾಳ ಆಗ್ಬಿಟ್ಟತ್ತಲ್ಲ ಅಕ್ಕ, ಅದಕ್ಕೆ ಅಪ್ಪ 1 ಎಕರೆ ಹೊಲ ಮಾರೋಣ ಅಂತ ವಿಚಾರ ಮಾಡ್ಯಾನ. ಅದಕ್ಕೆ ನಿಂದು ಒಂಚೂರು ಸಹಿ ಬೇಕಾಗಿತ್ತಕ್ಕ, ಮಾಡ್ತೀಯಲ್ಲ? ನಿಂಗೆ ಏನಾರು ಬೇಕಾದ್ರೆ ಕೊಡ್ತಿತ್ತಕ್ಕ. ಏನು 1 ರೂಪಾಯಿನೂ ಕೊಡಲ್ಲ, ಕೊಡಂಗಿಲ್ಲ ಅಂದ್ರೆ ಕೊಡಂಗಿಲ್ಲ ಅಷ್ಟೇ. ಈ ಸಾಲ ಆಗಿದ್ದ ಅಕ್ಕಿ ಸಲುವಾಗಿ ಅಲ್ಲನ? ಏನು ನೀವು ಓದಿಯೇ ಬರ್ದಿಯೇ? ನಾನೊಂದು ಬಂಗಾರ ಬೆಳ್ಳಿ ಮಾಡಿಸ್ಕೊಂಡೇನೆ, ಏನು ಹೊಸ ಮನೆ ಕಟ್ಸೇವೆ, ಯಾವ್ದಾರು ಲಗ್ನ ಮದುವೆ ಮುಂಜಿ ಮಾಡೇವೆ, ಏನು ಮಾಡೇವಿ? ಆಕಿಗೆ ಲಕ್ಷಾಂತರ ರೂಪಾಯಿ ಡಾಕ್ಟರ್ ಕಲಿತಾಳ ನನ್ನ ಮಗಳು ಅಂತೇಳಿ, ಇನ್ನು ಉಳಿದಿದ್ದು 1.5-2 ವರ್ಷಕ್ಕೆ ಏನು 3 ವರ್ಷದಿಂದ ಫೀಸ್ ಕಟ್ಟಿ ಮಾಡಿ ಹಾಸ್ಟೆಲ್ ಫೀಸು, ಓದೋದು ಬರೀದು, ಅಲ್ಲೇ ಅವ್ರು ಅಂತಂತ ಬಟ್ಟೆ ಹಾಕೋತಾರ, ನನಗೂ ಅಂತದ ಬಟ್ಟೆ ಬೇಕಂದು ಎಲ್ಲ ಥರ ಕೊಡಿಸಿದ್ದಾತು ಮಾಡಿದ್ದಾತು. ಏನು ಎಲ್ಲ ಮಾಡೈತಿ. ಅಕ್ಕಿ ಸಲುವಾಗಿ ಸಾಲಾಗಿದ್ದು, ಅಕ್ಕಿಯಿಂದನ ಸಾಲಾಗಿದ್ದು. ಸುಮ್ಮನೆ ಸಹಿ ಮಾಡಿ ಹೋಗಂತ ಹೇಳು.
ಅಲ್ಲ ಒಂದು ಮಾತು ಎಲ್ಲದಿ ಹೆಂಗದಿ ಮತ್ತು ಅವನು ಬಿಟ್ಟು ಹೋದ ಅಂತಿ ಏನು ಮಾಡಕತ್ತಿ ಅಂತ ಒಬ್ಬರು ಕೇಳಲಿಲ್ಲಲ್ಲ. ಅಯ್ಯ ಅಷ್ಟು ಗೊತ್ತಿಲ್ಲದ ಹೋದೇನು ಮನೆ ಬಿಟ್ಟಂಗಾರ ನೀನು ಏನು ಮಾಡ್ಬೇಕು ಎತ್ತ ಏನು ಎಲ್ಲಿ ಹೋದ್ರೆ ನಂಗೆ ಚಲೋ ಎಲ್ಲ ಗೊತ್ತಿದ್ದ ಹೋಗಿರ್ತಿ. ಪಾಪ ನಿನಗೆ ಮತ್ತೆ ಸಪ್ರೇಟಾಗಿ ಬೇರೆ ನಾವು ಕೇಳ್ಬೇಕನ? ಹೌದು, ಎಲ್ಲ ನಮಗೆ ಹೇಳಿ ಕೇಳಿ ಮಾಡ್ತಿ, ನಾವು ಕೇಳತ್ಲೆ ನಿಜ ಒಪ್ಕೊಂತಿ, ನಿಜ ಹೇಳ್ತಿ ಪಾಪ, ಹೌದಿಲ್ಲ? ಹೋಲ್ ಬಿಡ್ರಿ, ನಿಮ್ಗೆ ನನ್ನ ಬಗ್ಗೆ ತಿಳ್ಕೊಬೇಕನ್ನೋದಿಲ್ಲ ಅಂದ್ರೆ ನನಗೆ ಯಾಕೆ ಹೇಳ್ಬೇಕನ್ನೋದಿರ್ತೈತಿ. ಹೋಲ್ ಬಿಡ್ರಿ, ನಾ ಏನು ಹೇಳಕ್ಕೆ ಹೋಗೋದಿಲ್ಲ. ಸಹಿ ಮಾಡ್ತೇನೆ ಅವ, ಸಹಿ ಮಾಡ್ತೇನೆ. ನನಗೇನು ₹1 ಬೇಡ. ನೀವು ಯಾವತ್ತು ಹೇಳ್ತೀರಿ ಹೇಳ್ರಿ, ಯಾವತ್ತು ಬಂದು ಸಹಿ ಮಾಡ್ತೇನೆ. ನಿಮಗೆ ಕೊಡ್ಬೇಕನ್ನೋ ಮನಸ್ಸು ಇಲ್ಲ, ತೊಗೋಬೇಕನ್ನೋ ಮನಸ್ಸು ನನಗೂ ಇಲ್ಲ. ಬೇಡ, ನನ್ನಿಂದ ನಿಮಗೆ ಭಾಳ ತೊಂದರೆ ಆಗೈತಿ. ಈಗಾಗಲೇ ನಿಮ್ಮ ಆಸ್ತಿ ಮಾರು ಲೆಕ್ಕಕ್ಕೆ ತಂದಿಟ್ಟೆ ನಾನು. ಅದಕ್ಕೆ ಮುಂದೆ ಯಾವತ್ತಾರ ನನ್ನಿಂದ ಆದ್ರೆ ನಾನು ಅದನ್ನು ವಾಪಸ್ ಕೊಡಿಸೋ ಪ್ರಯತ್ನ ಮಾಡ್ತೇನೆ. ಆದರೆ ಆ ಕೆಲಸ ನನ್ನಿಂದ ಆಕ್ಕದೇ ಇಲ್ಲ, ಗೊತ್ತಿಲ್ಲ. ಈಗ ಸದ್ಯಕ್ಕೆ ಸಹಿ ಮಾಡ್ತೇನೆ. ನಿನ್ನಿಂದ ತಗೊಳ್ಳುವಂಥ ಹಣೆ ಬಾರ ನಮಗೂ ಏನು ಬೇಕಾಗಿಲ್ಲ. ಸರಿ, ನಿಮ್ಮೆಲ್ಲರನ್ನೂ ನೋಡಿದೆ, ನಾನು ಬರ್ತೇನೆ. ಹಂಗೆ ಹೋದ್ರೆ ಹೆಂಗವ? ಆಯ್ತು, ನಮ್ಮ ಮನೆಗೆ ಬಾ, ಒಂದು ಸ್ವಲ್ಪ ಊಟ ಗೀಟ ಮಾಡ್ಕೊಂಡು ಆಮೇಲೆ ಹೋಗುವಂತಿ. ಪಾಪ ಈಗಾರ ಬಂದು ಅಲ್ಲಿಂದ ದಣ್ಕೊಂಡು ಇದ್ದಕ್ಕಿದ್ದಂಗೆ ಓಡೋದಂದ್ರೆ ಬೇಡ. ನಡಿ, ನಮ್ಮ ಮನೆಗೆ ಹೋಗೋಣ ನಡಿ. ಬೇಡ, ಹಡದ ತಂದೆ ತಾಯಿಗೆ ಬೇಡಾಗೇನು ನಾನು. ಯಾಕೆ ದೊಡ್ಡವ ನಿಮ್ಮ ಮನೆಗೆ ಕರ್ಕೊಂಡು ಹೋಗ್ತೀರಿ? ಗಿರ್ಜಿ ಮಲೇಶಣ್ಣ, ನೀವು ಏನಕ್ಕೆ ಶಾಂತಕ್ಕ ಇಲ್ಲ ದಿಮಾಕ್ ಮಾಡಕತ್ತಾಳ ಅನ್ಕೊಂಡ್ರು ಪರವಾಗಿಲ್ಲ. ಏನು ಆ ಹುಡುಗಿನ ಈಗ ಇಲ್ಲಿ ಬಿಟ್ಟೆ ಅಂದ್ರೆ ನೀವೇ ನಾಕಿ ಉಣ್ಣಾಕ್ ತಿನ್ನಕ್ಕೆ ಏನೂ ಆಗೋದಿಲ್ಲ ಸರಿ ಹೇಗೆ ಅಂತ ನನಗೆ ಗೊತ್ತು. ಹಂಗಂತೇಳಿ ಪಾಪ ಹಂಗೆ ಕಳ್ಸೋದು ಬೇಡ. ಈಗಾರ ಬಂದದ್ದು ಬಸ್ ಹೇಳ್ದೆ ಇದ್ಕಿದ್ದಂಗೆ ಓಡಿಸಿದ್ರೆ ಬೇಡವ. ಅದು ನನ್ನ ಮಗಳಿದ್ದಂಗೆ ದೊಡ್ಡವ ಅಂತತಿ. ಪಾಪ ನನ್ನ ಮನೆಗೆ ಕರ್ಕೊಂಡೋಗಿ ಒಂದಿಟ್ಟು ಊಟ ಗೀಟ ಮಾಡಿಸಿ ಕಳಿಸ್ತೀನಿ. ಏನು ನಡಿ, ಹೋಗ ನಡಿ ಮದ್ರ. ಮಲೇಶಿ ಹಂಗಾರೆ ಸಹಿ ಮಾಡ್ತಾರ ಅನ್ನೋದು ಆತಲ್ಲ. ಮತ್ತು ಹಂಗಾರ ಸರಿ, ಎಲ್ಲ ಕ್ಲಿಯರ್ ಆತಪ್ಪ. ಏನು ಮತ್ತೆ ಮಕ್ಳು ಯಾರು ಇಲ್ಲ ತಗ್ಸೇನಿ ಅಂತ ಅದಳಕ್ಕಿ. ಆಯ್ತು ಹಂಗಾರ ಸರಿ, ನಾವು ಹಂಗಾರೆ ಬರ್ತೀವಿ. ನಾನು ಬರ್ತೇನೆ ಗಿರ್ಜಿ. ನಾ ಹಂಗಾರೆ ಬರ್ತೇನೆ. ಪಾರ್ಟಿ ಅಂದು ಹೇಳೈತೆ ಅಂದ ಬಂದು ಆ ಹುಡುಗಿ ಸಹಿ ಮಾಡ್ತದೆ ತೋರಿ. ಆದರೂ ಗಿರ್ಜಿ ಪಾಪ ಒಂದು ಊಟನಾರ ಮಾಡ್ಕೊಂಡು ಹೋಗಿ ಅನ್ಬೋದಿತ್ತ ಏನ. ಆಕಿಯಿಂದ ನಮಗೆ ತೊಂದರೆ ಆಗೈತಿ, ಅದೇನು ಇಲ್ಲ ಅಂತಲ್ಲ. ಪಾಪ ಅದು ಕಷ್ಟ ಅನ್ಬೋಸಾಕತ್ತೈತಿ. ಎಲ್ಲೈತು ಏನು ಮಾಡಾಕತ್ತೈತಿ, ಅವ ನೋಡಿದ್ರೆ ಬಿಟ್ಟು ಹೋಗ್ಯಾನ ಅಂತ ಹೇಳ್ತು ಪಾಪ. ಹಾಂ, ಹೊಟ್ಟೆನ ಕುಸು ತೆಗ್ಸೈತಂತೆ. ಕೈಯಾಗ ಒಂದಿಷ್ಟು ರೊಕ್ಕ ಕೊಡ್ಬೋದಿತ್ತೇನ. ಹೌದವ್ವ, ಪಾಪ ಎಷ್ಟಾದ್ರೂ ಏನೋ ಆಕಿ ಹಣೆ ಬರಂಗ ಆಗೈತಿ, ಏನ್ ಮಾಡಾಕತ್ತಿ? ನೀವು ಮಾತಾಡಕತ್ತೀರಿ, ನಾನು ಮಾತಾಡಕತ್ತಿಲ್ಲಪ್ಪ, ಮಾತಾಡಕತ್ತಿಲ್ಲ ಅಷ್ಟೇ. ನನ್ನ ಮನಸ್ಸಿಗೆ ಎಷ್ಟು ನೋವು ಆಗ್ತಾಯಿತ್ತು ಅಂತೇಳಿ ನನಗೆ ಗೊತ್ತಪ್ಪ. ಹಡದ ತಾಯಿ ನಾನು, ನನಗೇನು ಖುಷಿ ಆಕತ್ತೆ. ಆದರೂ ನನ್ನ ಮನಸ್ಸು ಕರಗ್ಸಕ್ಕೆ ಇಷ್ಟ ಇಲ್ಲ. ಹೋರಿ, ಏನಾರು ಕೊಡ್ಬೇಕನ್ನಂಗಿದ್ರು ಕೊಡ್ರಪ್ಪ, ಯಾರು ಬೇಡ ಅಂತಾರೆ. ನಾನು ಬಿರ್ಸಾಗಿ ಮಾತಾಡಿದೆ ಅಂತ ನೀವು ಹಂಗೆ ನಡ್ಕೊರಿ ಅಂತ ನಾ ಹೇಳಿದ್ನೆ. ಹೋಗಿ ನಿಮ್ಮ ಅಕ್ಕ ಬಂದಿಟ್ಟು ಏನಾರು ಬೇಕಾದ್ರೆ ರೊಕ್ಕ ಪಕ್ಕ ಕೊಡೋದಿದ್ರೆ ಕೊಡು. ಅಲ್ಲ, ನಮ್ಮ ಹತ್ರ ಎಲ್ಲೈತಿ ಕೊಡಕ್ಕೆ. ಇಲ್ಲಿ ನಂದೊಂದು ಜೋಡಿ ಕಿವ್ಯಾನು ಅದಾವಲ್ಲ, ಗುಮ್ಟಿ ಡ್ರಾಪ್ಸ್ ಬಾ ಕೊಡ್ತೀನಿ. ಒತ್ತಿಟ್ಟು ಕೈಯಾಗ ಒಂದು 5,000 6,000 ಕೊಡಾಕಿಗೆ. ಏನು ಮಾಡಕತ್ತಾಳ ಏನು ಯಾರಿಗೆ ಗೊತ್ತು. ನಾ ಮತ್ತೆ ಬಿಡಿಸ್ಕೊಂಡ್ರಾತು ಏನು. ಆಮೇಲೆ ಹೊಲ ಖರೀದಿ ಹಾಕ್ಕೊಂಡಿದ್ದ ನಿಮ್ಮ ಅಕ್ಕ ಒಟ್ಟು ಸಹಾಯ ಮಾಡಪ್ಪ. ಅದ್ರಾಗ ನಾವು ಕೊಟ್ಟಿದ್ದಂತ ಹೇಳ್ಬೇಡ, ನೀ ಮಾಡು.